ಹಾಯ್ ನನ್ನ ಪ್ರೀತಿಯ ಮೆಚ್ಚಿನ ಸ್ನೇಹಿತರೆ, ನಿಮಗೆಲ್ಲರಿಗೂ ಇವತ್ತು ಹೆಸರು ಕಾಳು, ಕನ್ನಡದಲ್ಲಿ ಹೆಸರು ಕಾಳು ಅಂತೀವಿ ನೋಡಿ. ಈ ಕಾಳು ಹೆಸರು ಕಾಳಿನ ಜ್ಯೂಸು ಈ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದಿದು. ನೆನೆಸಿ ತಿನ್ನೋಕ್ಕಿಂತ ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮಧ್ಯಾಹ್ನ ಹೊತ್ತಾಗೆ 10 ಗಂಟೆ ಮೇಲೆ 12 ಗಂಟೆ ಒಳಗೆ ಊಟ ಮಾಡೋಕರೆ ಒಂದು ಟೈಮಲ್ಲಿ ಈ ಬೇಸಿಗೆ ಕಾಲದಲ್ಲಿ ಒಂದು ಲೋಟ ಅಥವಾ ಒಂದು ಸ್ವಲ್ಪ ಜಾಸ್ತಿ ಹಿಂಗೆ 1.5 ಲೋಟ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೆಸರು ಕಾಳು ಅಥವಾ ಮೂಂಗ್ ದಾಲ್, ಗ್ರೀನ್ ಮೂಂಗ್ ದಾಲ್. ಇದೀಗ ಒಂದು ಅಂದಾಜಾಗಿ ನಾನು ನೆನೆಸಿ ಹಾಕಿರ್ತೀನಿ. ಇದು ಒಂದು ಟೀ ಸ್ಪೂನಲ್ಲಿ ಒಂದು 2 ಸ್ಪೂನು 3 ಸ್ಪೂನ್ ಹಾಕಿರ್ತೀನಿ. ಅದಿಷ್ಟ ಆಗಿರುತ್ತೆ ನೆಂದು. ಆಮೇಲೆ ಅದ್ರ ಜೊತೆಗೆ 2 ಸ್ಪೂನ್ ಹಾಕಿರೂ ಸಾಕು. ನೆನಿತೆ ಜಾಸ್ತಿ ಆಗುತ್ತೆ. 1 ಕಪ್ 1.5 ಕಪ್ ಆಗುತ್ತೆ ನೀರಾಗೆ. ತುಂಬ ದಪ್ಪ ಬೇಡ, ಚೆನ್ನಾಗಾಗಲ್ಲ ಕುಡಿಯೋಕ್ಕೆ. ಈಗ ಇದಕ್ಕೆ ನಾವು ಏನೇನು ಹಾಕಬೇಕು ಅಂದರೆ ಹೆಸರು ಕಾಳು ನೆನೆಸಿದ್ದು ಬೆಳಗ್ಗೆ ಎದ್ದು ನೆನೆಸಿರು ಸಾಕು. ರಾತ್ರಿ ಏನು ಬೇಡ ನೆನೆಸೋದು. ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿದ್ದು ನೀರು ಹಾಕಿಟ್ಬಿಡಿ. ಮಧ್ಯಾಹ್ನದ ಹೊತ್ತಿಗೆ ಮೆಂದೋಗುತ್ತೆ. ಅಥವಾ ನಿಮಗೆ ಬೆಳಗ್ಗೆ ಮಾಡ್ಕೊಂಡು ಕುಡಿಕೊಂತಿದ್ರೆ ರಾತ್ರಿ ನೆನೆ ಹಾಕಿ ರಾತ್ರಿನೇ ನೀರು ಬಸಿದು ಬಿಡಿ ಅದನ್ನು. ಇದಕ್ಕೀಗ ಏನು ಹಾಕಬೇಕಂದ್ರೆ ಅದೇ ಇಷ್ಟು ಹೆಸರು ಕಾಳು, ಇದಿಷ್ಟು ಬೆಲ್ಲ, ಆಮೇಲೆ 1 ಅಥವಾ 1.5 ಲೋಟ ನೀರು. ಇದನ್ನು ಅದು ನೆನೆಸಿಟ್ಟಿದ್ದ ಹೆಸರು ಕಾಳನ್ನು ನೀರು ಬಸೋದು, ಅದಕ್ಕೆ ಬೆಲ್ಲ ಹಾಕಿ ನೀರು ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಚೂರೇ ನೀರು ಹಾಕ್ಕೊಂಡು ರುಬ್ಬಿ ಅದನ್ನು ರುಬ್ಬಿ ಎಲ್ಲ ಆದಮೇಲೆ ಸೋಸು ಕುಂತಿಲ್ಲ, ನುಣ್ಣಗೆ ರುಬ್ಬಿಟ್ರೆ ಹಿಂಗಾಗುತ್ತೆ. ಈ ರೀತಿ ಬರ್ತದು, ತುಂಬ ಚೆನ್ನಾಗಾಗುತ್ತೆ. ಬೇಕಾದರೆ ಚೂರು ಏಲಕ್ಕಿ ಪುಡಿ ಹಾಕೋಬೋದು, ಬೇಡ ಅಂದರೆ ಹಾಗೆ ಕುಡಿಬೋದು. ಹಾಲು ಏನು ಬೇಡ, ಬರೀ ನೀರು ಬೆರೆಸಿ ಹೆಸರು ಕಾಳು ಬೆಲ್ಲ ಹಾಕಿ ರುಬ್ಬಿ ನೀರು ಹಾಕ್ಕೊಂಡು ಕುಡಿದ್ರೂ ಸಾಕು. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಶಕ್ತಿನೂ ಕೊಡುತ್ತೆ, ತಂಪು ಮಾಡುತ್ತೆ ದೇಹನ. ಇದೇ ರೀತಿ ನೀವು ರಾಗಿ ಸಹಿತ ನೆನೆಸಿಟ್ಕೊಂಡು ರಾತ್ರಿ ಬೆಳಿಗ್ಗೆ ನೀರು ಬಸೋದು ಅದನ್ನು ರುಬ್ಕೊಂಡು ಬೆಲ್ಲ ಹಾಕಿ ರುಬ್ಕೊಂಡು ಅದನ್ನು ಸಹಿತ ಸೋಸಿ ಕುಡಿಬೇಕು. ಇದನ್ನಾರು ಸೋಸೋ ಕೆಲಸ ಇಲ್ಲ, ರಾಗಿನ ಸೋಸಬೇಕಾಗತ್ತೆ. ಅದು ಕೆಂಪುದು ಹೊಟ್ಟಿರುತ್ತೆ. ಹಾಗಾಗಿ ಅದೇ ರೀತಿ ನೀವು ಸುಮಾರು ಐಟಮ್ಸ್, ಸುಮಾರು ಕಾಳುಗಳದ್ದು ದವಸ ಧಾನ್ಯಗಳದ್ದು ಮಾಡ್ಬೋದು. ಹೆಸರು ಬೇಳೆ ಸಹಿತ ಮಾಡ್ಬೋದು. ಹೆಸರು ಬೇಳೆನೂ 2 ಸ್ಪೂನಷ್ಟು ಹೆಸರು ಬೇಳೆ ಬೆಳಿಗ್ಗೆ ನೆನೆ ಹಾಕಿಟ್ಟು 1 ಅವರ್ ನೆಂದ್ರೆ ಸಾಕು. ಆಮೇಲೆ ಅದನ್ನ 1 ಗಂಟೆ ನೆಂದ್ರೆ ಸಾಕು. ಮತ್ತೆ ಅದನ್ನು ಬೆಲ್ಲ ಹಾಕಿ ರುಬ್ಬಿ ಅದನ್ನು ಸಹಿತ ಹಿಂಗೆ ಹಾಲು ಹಾಕ್ಕೊಂಡು ಒಂಚೂರು ಕುಡಿಬೋದು, ಇಲ್ಲಾಂದ್ರೆ ಹಾಗೆ ಕುಡಿಬೋದು. ಅದೇ ರೀತಿ ನೀವು ಹೆಸರು ಕಾಳನ್ನು ಬೇಯಿಸಿ ಸಹಿತ ಚೆನ್ನಾಗಿ ಬೇಯಿಸಿ ಕರಗಿಸಿ ಕುಕ್ಕರಲ್ಲಿ ಅದಕ್ಕೂ ಸಹಿತ ಬೆಲ್ಲ ಹಾಕ್ಕೊಂಡು ಚೂರು ಹಾಲು ಹಾಕ್ಕೊಂಡು ಕುಡಿಬೋದು. ಹಸಿಯಾರೆ ಹಾಲು ಬೇಡ ಇವೆಲ್ಲ ಮಾಡುವಾಗ. ಬೇಯಿಸಿ ಕುಡಿಯೋದಾದರೆ ಸ್ವಲ್ಪ ಹಾಲು ಹಾಕಬೇಕಾಗುತ್ತೆ. ಅದೇ ರೀತಿ ಹೆಸರು ಬೇಳೆಯನ್ನು ಸಹಿತ ಕುಕ್ಕರಲ್ಲಿ ನುಣ್ಣಗೆ ಬೇಯಿಸ್ಕೊಂಡು ಕರಗು ಹಾಗೆ ಸ್ವಲ್ಪ ಹದ ಬಿಸಿ ಇರುವಾಗ ಸ್ವಲ್ಪ ಹಾಲು, ಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಬೆಲ್ಲ ಕರಗಿಸಿ ಹಾಕ್ಕೊಂಡು ಕುಡಿಬೋದು. ಅದನ್ನು ಸಹಿತ ಸುಮಾರು ತರಹದ ಇದು ರುಚಿ ರುಚಿಯಾದ ಜ್ಯೂಸ್ಗಳಿದ್ದಾವೆ. ಇವೆಲ್ಲವೂ ನಮಗೆ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಮಾಡ್ಕೊಂಡು ಕುಡೀರಿ. ಆಮೇಲೆ ಅದ್ರ ಜೊತೆಗೆ ಶೇಂಗಾ, ಅದು ಸಹಿತ ಅಂದರೆ ನೆಲಗಡಲೆ, ನೆಲಗಡಲೆ ಅದನ್ನು ನೆನೆಸಿಟ್ಕೋಬೇಕು. ರಾತ್ರಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಂಡು ಬೆಲ್ಲ ಹಾಕ್ಕೊಂಡು ಹೀಗೆ ಮಾಡಿ ಕುಡಿಬೋದು. ಇವೆಲ್ಲ ತುಂಬ ಒಳ್ಳೆಯದು ಬೇಸಿಗೆ ಕಾಲಕ್ಕೆ. ಬೇರೆ ಟೈಮಲ್ಲೂ ಕುಡಿಬೋದು, ಬೇಸಿಗೆ ಕಾಲದಲ್ಲೂ ಕುಡಿಬೋದು. ಸ್ನೇಹಿತರೆ, ಇನ್ನೂ ಯಾರು ಮಾಡಿಲ್ಲ ಕುಡ್ದಿಲ್ಲ ಎಲ್ಲರೂ ಮಾಡ್ಕೊಂಡು ಕುಡೀರಿ. ಗೊತ್ತಾಗಿಲ್ಲ ಅಂದರೆ ನನಗೆ ಕೇಳಿ, ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಮನೆ ಮಗಳು ವೇದವತಿ ಬಿ ರಾವ್.